ಹಾಯ್ ಹಲೋ ನಮಸ್ಕಾರಗಳು. ನಾನು ನಿಮ್ಮ ಮಲ್ಲು ಸರ್, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಉಪನ್ಯಾಸಕರು. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಅಗ್ನಿವೀರ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಇದೆ, ಕೊನೆ ಕ್ಷಣದ ಸಿದ್ಧತೆಗಳು ಹೇಗಿರಬೇಕು. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಒಂದು ಪರೀಕ್ಷೆಯ ಭಯ ಹೋಗಲಾಡಿಸಲು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂದರೆ, ನಿಮ್ಮ ಎಕ್ಸಾಮ್ಗೆ ಒಂದು 4-5 ಕ್ವಶನ್ಸ್ಗಳು ಬರಲೇಬೇಕು. ಸೊ ಆ ಕ್ವಶನ್ಸ್ಗಳನ್ನು ಅದೇ ರೀತಿ ಕ್ವಶನ್ಸ್ಗಳನ್ನು ನಾವಿಲ್ಲಿ ತಂದಿದ್ದೇವೆ. ಸೊ ಸ್ವಲ್ಪ ಗಮನಿಸ್ರಿ. ಸೊ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡೋಣ. ಸೊ ಹಾಗಾಗಿ ಒಂದು ಸ್ವಲ್ಪ ಗಮನಿಸ್ರಿ. ಸೊ ಫಸ್ಟ್ ಕ್ವಶನ್ಸ್ ಏನಿದೆ ಅಂತಕ್ಕಂಥ ನೋಡೋಣ. ಇಲ್ಲಿ 12, 27 ಮತ್ತು 40 ಸಾಮಾನ್ಯ ಕನಿಷ್ಠ ಸಾಮಾನ್ಯ ಗುಣಾಕಾರ ಯಾವುದು? ಅಂದರೆ ಇದರ ಅರ್ಥ ಏನಪ್ಪ ಅಂದರೆ 12, 27 ಮತ್ತು 40 ಇದೆಯಲ್ಲ, ಈ ಮೂರು ಮಗ್ಗಿಯಲ್ಲಿ ಯಾವ ನಂಬರ್ ಭಾಗ ಹೋಗ್ತದೆ? 120 ಭಾಗ ಹೋಗ್ತದೋ, 1080 ಭಾಗ ಹೋಗ್ತದೋ, 2160 ಭಾಗ ಹೋಗ್ತದೋ, ಅಥವಾ 5040 ಭಾಗ ಹೋಗ್ತದೋ? ಮೂರು ಮಗ್ಗಿಲಿ ಭಾಗ ಹೋಗ್ತದೆ. ಸೊ ಅಂಥ ಒಂದು ಸಣ್ಣ ಸಂಖ್ಯೆ ಯಾವುದಪ್ಪ ಅಂತ ಇಲ್ಲಿ ಅವರು ಕೇಳಿದ್ದಾರೆ. ಸೊ ಅದರ ಆಧಾರದ ಮೇಲೆ ಸ್ವಲ್ಪ ಇಲ್ಲಿ ಮಾಡೋಣ. ಸರ್ ನಮ್ಗೆ LCM ಬರಲ್ರಿ ಅಂತಂದ್ರೆ ಯಾವ ರೀತಿ ಮಾಡೋದು? 12, 27, 40 ಇಷ್ಟು ಕೊಡಿದಾರಲ್ಲ, ಇಷ್ಟು ಇಟ್ಕೊಡಿ. ಸೊ ಭಾಳ ತಿರಿ ಕಟ್ಸ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಎಷ್ಟು ಮಗ್ಗಿ 10 ತನಕ ಮಗ್ಗಿ ಬಂದರೆ ಸಾಕು, ಬರುತ್ತಲ್ಲ. ಇಲ್ಲಿ ಗಡ್ಬಡ್ ಮಾಡಬೇಡಿ, ಸ್ಲೋ ಮಾಡಿ. 2 6 12, 2 ಮಗ್ಗಿಲಿ 27 ಇಲ್ಲ, ಪಾಯಿಂಟಲ್ಲಿ ಹೊಡಿಬೇಡಿ, ಅಷ್ಟೇ ಇಡಿ. 2 2 4 ಈ 0 ಇಲ್ಲಿ 2 20. ಮತ್ತು ಯಾವ ಮಗ್ಗಿಲೆ ಭಾಗ ಹೋಗುತ್ತೆ ಗಮನಿಸ್ರಿ. 2 3 6, 27 ಇಲ್ಲ, ಅಷ್ಟೇ ಇಡಿ. 2 10 20. ಮತ್ತು ಯಾವ ಮಗ್ಗಿಲೆ ಭಾಗ ಹೋಗುತ್ತಾ ಸ್ವಲ್ಪ ಗಮನಿಸ್ರಿ. 3 ಭಾಗ ಹೋಗುತ್ತೆ. 3 1 27 ಇಲ್ಲ, 3 9 27. 10 ಮಗ್ಗಿ ಇಲ್ಲ, 3 ಮಗ್ಗಿ ಇಷ್ಟೇ ಇಡಿ. ಇನ್ನು ಮತ್ತೆ ಇವು ಯಾವಾದ್ರೂ ಮಗ್ಗಿಲೆ ಹೋಗ್ತಾ? ಸರ್ ಇದು 3 ಮಗ್ಗಿಲೆ ಹೋಗುತ್ತೆ, ಇದು 2 ಮಗ್ಗಿ ಹೋಗುತ್ತೆ. ಇವು 2 ಒಂದೇ ಮಗ್ಗಿಲೆ ಭಾಗ ಹೋಗುತ್ತಾ? ಹೋಗಲ್ಲ, ಬಿಟ್ಟುಬಿಡಿ. ಇದೇ ಆನ್ಸರ್ ನಿಮ್ಗೆ. ಏನಪ್ಪ ಅಂದ್ರೆ ಇವೆಲ್ಲ ಎಂಟ್ರಿ ಮಾಡ್ಕೋರಿ. 2 2 4, 4 3 12, 12 1 12, 12 9. ಯಾಕೆ ಮಗ್ಗಿಲಿ ಭಾಗ ಹೋಗಲ್ಲ, ಬಿಟ್ಬಿಡಿ. ಅವ ಎಂಟು ಮಾಡಿ. 12 9 108, 108 10, 1080. ಸರ್ ಇವು ಭಾಗ ಹೋಗುತ್ತೆ, ಒಂದು ಬರುತ್ತೆ ನಾನು ಸಾಕಿಷ್ಟೇ. ಸೊ ಇವೆರಡು ಒಂದೇ ಮಗ್ಗಿಲಿ ಭಾಗ ಹೋಗಲ್ಲ, ಬಿಟ್ಬಿಡಲಿ. 10 ಇದೆ 9 ಇದೆ, ಇವೆಲ್ಲವನ್ನು ಇಂಟು ಮಾಡಿಬಿಡಿ. ಸೊ 1080 ಬರುತ್ತೆ. ಸೊ 1080 ಕೀ ಆನ್ಸರಲ್ಲಿ ಇದೆಯಾ? ಇದ್ದರೆ ಓಕೆ, ಎಸ್ ಇದೆಯಲ್ಲ. ಸೊ ನಿಮ್ಮ ಕನಿಷ್ಠ ಸಾಮಾನ್ಯ ಗುಣಾಕಾರ ಯಾವುದಪ್ಪ ಅಂದರೆ 1080. ಅರ್ಥ ಆಯ್ತಾ? ತಿಳಿದಿದ್ರೆ ನಾನು ಮುಂದಕ್ಕೆ ಹೋಗ್ತೇನೆ. ಸ್ವಲ್ಪ ಗಮನಿಸ್ರಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ ಇದೆ. 45, 25, 35 ಕನಿಷ್ಠ ಸಾಮಾನ್ಯ ಗುಣಾಕಾರ ಯಾವುದು? 45, 25, 35 ಕನಿಷ್ಠ ಸಾಮಾನ್ಯ ಗುಣಾಕಾರ ಯಾವುದು? ಸೇಮ್ ಪ್ರೊಸೀಜರ್. ಗೊತ್ತಿದ್ದವರು ಕೀ ಆನ್ಸರನ್ನು ಅಥವಾ ಕಮೆಂಟನ್ನು ಹಾಕಿ. ಸೊ 45, 25, 35 ಅಲ್ಲ, ನೋಡೋಣ. ಸೊ 45, 25, 35 ಇವು ಮೂರು ಯಾವ ಮಗ್ಗಿಲೆ ಭಾಗ ಹೋಗುತ್ತವೆ? ಇವು ಮೂರು ಯಾವ ಮಗ್ಗಿಲೆ ಭಾಗ ಹೋಗುತ್ತವೆ? ಲಾಸ್ಟ್ ನಂಬರ್ ಗಮನಿಸ್ರಿ. ಲಾಸ್ಟ್ ನಂಬರ್ 5 ಅಥವಾ ಲಾಸ್ಟ್ ನಂಬರ್ 0 ಇದೆ ಅಂತಂದರೆ ಅವು ಬೇಕಾದ ನಂಬರ್ ಇರಲಿ, ಅವು ಯಾವ ಮಗ್ಗಿಲೆ ಭಾಗ ಹೋಗುತ್ತೆ ಅಂತಂದರೆ 5ರಲ್ಲೇ ಭಾಗ ಹೋಗುತ್ತೆ. ಸೊ 5ರಿಂದ ಭಾಗಿಸೋಣ. ಎಸ್, 5 9 45, 5 25, 5 7 35. ಹೌದಾ? ಕರೆಕ್ಟಾ ಸರ್? ಕರೆಕ್ಟ್. ಮತ್ತು ಈ 9 ಉಳಿತು, 5 ಉಳಿತು, 7 ಉಳಿತು. ಇವು ಮೂರು ಯಾವುದಾದ್ರೂ ಮಗ್ಗಿಲೆ ಹೋಗ್ತಾವ ಅಥವಾ ಇಲ್ಲ? ಇವೆರಡು ಯಾವುದಾದ್ರು ಹೋಗ್ತಾವ? 9 ಮತ್ತು 5 ಇಲ್ಲ. 5 ಮತ್ತು 7 ಯಾವುದಾದ್ರೂ ಮಗ್ಗಿಲೆ ಭಾಗ ಹೋಗ್ತಾವ? ಇಲ್ಲ. ಸರ್ ಒಂದರಲ್ಲೇ ಜಗತ್ತಿನ ಎಲ್ಲ ನಂಬರ್ ಭಾಗ ಹೋಗ್ತಾವಲ್ಲ, ಅದು ಬೇಡ. ಸೊ ಇವು ಎಲ್ಲ ಹೋಗ್ತಾವ? ಹೋಗಲ್ಲ. ಹಾಗಾದರೆ ಇವೆಲ್ಲ ಸೇರಿ ನೀವೇನು ಇಂಟು ಮಾಡಿಬಿಡಿ. ನಿಮ್ಮದು ಏನು ಬರ್ತದಪ್ಪ ಅಂತಂದ್ರೆ LCM ಅಥವಾ ಕನಿಷ್ಠ ಸಾಮಾನ್ಯ ಗುಣಾಕಾರ ಬರುತ್ತೆ. ನೋಡೋಣ ಹೇಗೆ. 5 9 45, ಓಕೆನಾ? 45 ಇಂಟು 5 ಬರಲ್ಲ, ಇಂಟು ಮಾಡ್ಕೊಡ್ರಿ. ಏನು ಬಿಡೋಕ್ಕಾಗಲ್ಲ. ಎಷ್ಟಾಗುತ್ತೆ? 225 ಆಗುತ್ತೆ. ಹೌದಾ? 225 ಇಂಟು 7, 7 ಇದೆಯಲ್ಲ, 7ಲೇ ಮಾಡಿ. ಸೊ ನೋಡೋಣ. 7 ಇದ್ರೆ 35, 5 ಇಲ್ಲಿ 3 ಕ್ಯಾರಿ. 7 2 14, 3 17, 1 ಕ್ಯಾರಿ ಆಗುತ್ತೆ. 7 2 14, ಇದೊಂದು 15. ಅಂದರೆ ಇವೆಲ್ಲ ಇಂಟು ಮಾಡಿದಾಗ ಎಷ್ಟು ಬಂತು? 1575.
ಎಷ್ಟು ಬತ್ತು 1575 ಅಂತ ಬತ್ತು. ಸೊ ಇದರ ನಿಮ್ಮ ಫೈನಲ್ ಆನ್ಸರ್ ಏನಿದೆ 1575 ಇದೆ. ಆ 1575 ಬರುತ್ತಾ? ಎಸ್. ಓಕೆ, ಹಾಗಾದರೆ 1575 ರೈಟ್. ಅರ್ಥ ಆಯ್ತಾ? ತಿಳಿತಾ? ಎಸ್. ಸೊ ಹಾಗಾದರೆ ಇದೇ ರೀತಿಯಾದ ಇನ್ನೊಂದು ಕ್ವಶನ್ಸ್ ನೋಡೋಣ. ಇಲ್ಲೊಂದಿದೆ, ಬೆಸ್ಟ್ ಕ್ವಶನ್ಸ್ ಇದೆ. ಇಲ್ಲಿ ಏನಿದೆ ನೋಡಿ, ಮೊದಲ 19 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲ 19 1 3 5 7 9 11 ಹೀಗಿರುತ್ತೆ. ಮೊದಲ 19 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು? ಒಂದು ನಿಮಗೆ ಡೆಫಿನೆಟಾಗಿ ನೋಡ್ಕೊಳ್ಳಿ, ಸರಾಸರಿ ಮೇಲೆ ಒಂದು ಕ್ವಶನ್ಸು ಡೆಫಿನೆಟಾಗಿ ಕೇಳ್ತಾರೆ. ಸೊ ಹಾಗಾದರೆ ಇದಕ್ಕಿಂತ ನೀವು ನಾನು ನಿಮಗೆ ಬೇಸಿಕ್ ಹೇಳ್ತೀನಿ. ಮೊದಲ 19 ಭಾಳ ಆಗುತ್ತಾ, ಈಚೆ ಹೇಳೋಣ. ಈಗ ಮೊದಲ 3 ಬೆಸ ಸಂಖ್ಯೆಗಳು ತಿಳ್ಕೊಳ್ಳೋಣ. ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿಯನ್ನು ತಿಳ್ಕೊಳ್ಳೋಣ. ಮೊದಲ 3 ಬೆಸ ಸಂಖ್ಯೆಗಳು ಯಾವ್ಯಾವು? ಸರಾಸರಿ ಅಂದರೆ ಏನು ತಿಳ್ಕೊಳ್ಳೋದಾದರೆ, ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಸಂಖ್ಯೆ ಯಾವ್ಯಾವುದವ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಆಗುತ್ತದೆ. ಮೊದಲ 3 ಬೆಸ ಸಂಖ್ಯೆಗಳು ಯಾವ್ಯಾವು? 1 3 5 ಎಸ್. 1 ಪ್ಲಸ್ 3 ಪ್ಲಸ್ 5 ಡಿವೈಡೆಡ್ ಬೈ ಯಾವುದಾಗ್ತದೆ? 3 ಕೂಡಿಸ್ಕೊಳ್ಳಿ. 1 3 4 4 5 9 ಹೌದಾ? ಡಿವೈಡೆಡ್ ಬೈ 3. ಸೊ ಹಾಗಾದರೆ ಇಲ್ಲಿ ಏನು ಗಮನಿಸ್ರಿ, 3 3 ಹಾಗಾದರೆ ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು? 3 ಆಯಿತು. ಸರ್ ಬ್ಯಾಡ್ರಿ, ನಮಗೆ ಟಫ್ ಆಗ್ತದೆ, ಸೊ ಕ್ಲಿಯರ್ ಕಟ್ಟಾಗಿ ಟಫ್ ಆಗುತ್ತದೆ ಅನ್ನೋರಿದ್ದರೆ ಸೊ ಟಫನ್ನು ಕ್ಲಿಯರ್ ಮಾಡೋಣ. ಸೊ ಹಾಗಾದರೆ ಟಫ್ ಆಗ್ತದೆ ಅನ್ನೋರಿದ್ದರೆ ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರಲ್ಲ, ಗಮನಿಸ್ಬಿಡ್ರಿ. ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿ, ಮೊದಲ 3 ಬೆಸ ಸಂಖ್ಯೆಗಳ ಸರಾಸರಿ ಆನ್ಸರ್ 3 ರೀ. ಮೊದಲ 10 ಬೆಸ ಸಂಖ್ಯೆಗಳ ಸರಾಸರಿ 10. ಮೊದಲ 20 ಬೆಸ ಸಂಖ್ಯೆಗಳ ಸರಾಸರಿ 20. ಮೊದಲ 50 ಬೆಸ ಸಂಖ್ಯೆಗಳ ಸರಾಸರಿ 50. ಹೌದಾ? ಸೊ ಹಾಗಾಗಿ ಇಲ್ಲಿ ಗಮನಿಸಿ, ಈ ಕ್ವಶನ್ಸ್ ಆನ್ಸರ್ ಏನು? ಮೊದಲ 19 ಬೆಸ ಸಂಖ್ಯೆಗಳ ಸರಾಸರಿ 19. ಡೋಂಟ್ ವರಿ, ನೀವು ಮಾಡೋ ಅವಶ್ಯಕತೆ ಇಲ್ಲ. ಮೊದಲ 100 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ರೀ? 100. ಮೊದಲ 1000 ಬೆಸ ಸಂಖ್ಯೆಗಳ ಸರಾಸರಿ 1000. ಇಲ್ಲೇನೋ ಕ್ವಶನ್ ಹೇಳ್ತೀನಿ ನೋಡಿ ನಿಮಗೆ. ಏನು ಕ್ವಶನ್ಸ್ ಇದೆ ಅಂತಂದ್ರೆ, ಮೊದಲ 5 ಸಮಸಂಖ್ಯೆಗಳ ಸರಾಸರಿ, ಮೊದಲ 5 ಸಮಸಂಖ್ಯೆಗಳ ಸರಾಸರಿ. ಸೊ ಮೊದಲ 5 ಸಮಸಂಖ್ಯೆಗಳು. ಮೊದಲ 5 ಸಮಸಂಖ್ಯೆಗಳ ಸರಾಸರಿ ಎಷ್ಟಪ್ಪ? ಮೊದಲ 5 ಸಮಸಂಖ್ಯೆಗಳು ಯಾವ್ಯಾವ? 2 4 6 8 10. ಇವುಗಳ ಸರಾಸರಿ ಎಷ್ಟಿದಾವ? ಡಿವೈಡೆಡ್ ಬೈ 5. 2 4 6 6 6 12 12 8 20 20 30 ಡಿವೈಡೆಡ್ ಬೈ 5 ಆಗುತ್ತದೆ. 5 1 5 6. ಸೊ ಮೊದಲ 5 ಸಮಸಂಖ್ಯೆಗಳ ಸರಾಸರಿ ಎಷ್ಟಾಯಿತು? 6 ಅಂತ ಆಯಿತು. ಸರ ಬ್ಯಾಡ್ರಿ, ನಮಗೊಂದು ಸ್ವಲ್ಪ ಈಜಿ ಇದ್ದಾಗ ಹೇಳ್ರಿ ಅಂತಂದ್ರೆ, ಇಲ್ಲಿ ನೋಡಿ, ಮೊದಲ 5 ಸಮಸಂಖ್ಯೆಗಳ ಸರಾಸರಿ ಹೌದಲ್ಲ? ಸೊ ಮೊದಲ 5 ಸಮಸಂಖ್ಯೆಗಳ ಸರಾಸರಿ 5 ಪ್ಲಸ್ 1 ಕೂಡಿಸ್ಬಿಟ್ಟು ಅದೇ ನಿಮ್ಮ ಆನ್ಸರ್. ಸರ್ ಮೊದಲ 10 ಸಮಸಂಖ್ಯೆಗಳ ಸರಾಸರಿ ಎಷ್ಟು? 10 ಪ್ಲಸ್ 1 11 ಮುಗಿತ ಆನ್ಸರ್. ಮೊದಲ 20 ಸಮಸಂಖ್ಯೆಗಳ ಸರಾಸರಿ 20 ಪ್ಲಸ್ 1 21 ಮುಗಿತು ನಿಮ್ಮ ಆನ್ಸರ್. ಅರ್ಥ ಆಗುತ್ತಾ? ತಿಳಿತದ? ಎಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ನೋಡಿ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಮೊದಲ 20 ಸಮಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ್ಯಾವು ಗೊತ್ತಿದ್ದವ್ರು ಮಾಡ್ತೀರಾ? 1 2 3 4 5 6 7 8 9 10 11 12 13 14 ಎಲ್ಲಿ ತನಕ ಹೇಳ್ತೀರಿ ಅಲ್ಲೆಲ್ಲ ಸ್ವಾಭಾವಿಕ ಸಂಖ್ಯೆ.
ಮೊದಲ 20 ಅಂತ ಹೇಳಿದರೆ, ಸೊ ಇದಕ್ಕೆ ಟ್ರಿಕ್ಕಲ್ಲಿ ಹೇಳಿಬಿಡ್ತೀನಿ. ಮೊದಲ 20, ಮೊದಲನೇದು ಯಾವ ಸ್ವಾಭಾವಿಕ ಸಂಖ್ಯೆ? ಒಂದನೇದು. ಸೊ 20 ಹೇಳಿದಾರಲ್ಲ, 1 + 20 ಡಿವೈಡೆಡ್ ಬೈ 2. ಸೊ 1 + 28 ಆಗುತ್ತೆ, 21 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 21ರ ಅರ್ಧ 10.5 ಬರುತ್ತೆ. ಸೊ 10.5 ಇದೆಯಾ? ಎಸ್. 21 ಹೆಂಗೆ ಬಂತು? ಮೊದಲ ಸ್ವಾಭಾವಿಕ ಸಂಖ್ಯೆ, ಮೊದಲ 20 ಪ್ಲಸ್ 1, ಆಮೇಲೆ 20 ಡಿವೈಡೆಡ್ ಬೈ 2. 21 ಡಿವೈಡ್ ಬೈ 2 ಅಂದರೆ ಎಷ್ಟಾಗುತ್ತೆ? 10.5 ಆಗುತ್ತೆ. ಹೌದಾ? ಸೊ ಇಷ್ಟೇ ಈಸಿ. ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲು ಒಂದನೇದು ಫಸ್ಟ್ 100 ಅಂತ ಹೇಳಿದರೆ 100 ಡಿವೈಡೆಡ್ ಬೈ 2 ಮಾಡಿ 101 ಡಿವೈಡ್ ಬೈ 2 ಆಗುತ್ತೆ. ಸೊ ಆನ್ಸರ್ 50.5 ಆಗುತ್ತೆ. ಗಮನಿಸ್ರಿ, ಓಕೆನಾ? ಸೊ ಈ ಥರದ ಸರಾಸರಿ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಅದನ್ನು ನೀವು ಸ್ವಲ್ಪ ಸರಾಸರಿ ಮೇಲೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, 200ರಲ್ಲಿ 67% ಬೆಲೆ ಎಷ್ಟು? 200ರಲ್ಲಿ 67% ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಶೇಕಡ ಅಂದರೆ ಎಷ್ಟಕ್ಕೆ? ಇಲ್ಲಿ ಈಜಿ ಇದೆ ನೋಡಿ. ಶೇಕಡ ಅಂದರೆ 100ಕ್ಕೆ ಅಂತ ಅರ್ಥ. 100 ಪರ್ಸೆಂಟೇಜ್ ಎಲ್ಲ 100ಕ್ಕೆ ಇಂತಿಷ್ಟು ಅಂತ ಹೇಳ್ತಾರಲ್ಲ, ಅದೇ ಶೇಕಡ. ಸೊ 200 ಅಂತಿದೆ ಇಂಟು 67 ಡಿವೈಡೆಡ್ ಬೈ 100. ಶೇಕಡ ಅಂದರೆ ಈ ರೀತಿ ಬರಿಬೋದು. 67%ಅನ್ನು ಯಾವ ರೀತಿ ಬರಿಬೋದು ಅಂದರೆ 67 ಡಿವೈಡೆಡ್ ಬೈ 100 ಅದೇ ಬರೀತೀನಿ. ಸೊ ಈಗ ನೋಡಿ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಹೌದಾ? ಇವೆರಡನ್ನು ಇಂಟು ಮಾಡಿ 2 ಇಂಟು 67 ಅಂದರೆ ಎಷ್ಟಾಗುತ್ತೆ? 134 ಆಗುತ್ತೆ. ಸೊ 134 ಇದೆಯಾ? ಇದೇ ನಿಮ್ಮ ಆನ್ಸರ್. ಹೌದಾ? ಅರ್ಥ ಆಗ್ತದ? ಸೊ ಅರ್ಥ ಆಗಿದ್ರೆ ಚಲೋ ಕಮೆಂಟ್ ಕೊಡಿ. ಕಮೆಂಟ್ ಮೂಲಕ ನಮಗೊಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ. ನೆಕ್ಸ್ಟ್ ಕ್ವಶನ್ಸ್, ನಿಮ್ಮ ಎಕ್ಸಾಮ್ ಮುಗಿಯವರೆಗೂ ಫ್ರೀ ಕ್ಲಾಸಸ್ಸು, ಎಲ್ಲಿವರೆಗೂ ಅಥವಾ ಅಲ್ಲಿವರೆಗೂ ಫ್ರೀ ಕ್ಲಾಸಸ್ಸು. ಯೂಟ್ಯೂಬ್ ಏನಾದರೂ ಮಾನಿಟೈಸ್ ಆದರೆ ಆ ಹಣವನ್ನು ಸ್ಪರ್ಧಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಉಪಯೋಗ ಮಾಡಲಾಗುವುದು. ಸೊ ದಯಮಾಡಿ, ನನಗಂತ ಒಂದು ಸ್ವಲ್ಪ ಬೇರೆ ಬೇರೆ ಇದ್ದಾವೆ. ಸೊ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಎಸ್, ಓಕೆ. ಹಾಗಾದರೆ ಇನ್ನೊಂದು ಕ್ವಶನ್ಸನ್ನು ನೋಡುವ ಸಮಯ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. ಎಸ್, ಹಾಗಾದರೆ ಸೇಮ್ ಪ್ರೊಸೀಜರ್ ಇದೆ. 8,000 25%. ಹೌದಲ್ಲ? 25% ಈ ರೀತಿ ಕೊಟ್ಟಿರ್ತಾರೆ. ಸೊ ಹಾಗಾದರೆ 0 ಕ್ಯಾನ್ಸಲ್ ಮಾಡೋಣ. ಈ ಜೀರೋ ಕ್ಯಾನ್ಸಲ್. ಇದಕ್ಕೇನು ಆನ್ಸರ್ ಆಗ್ತದೆ ಅಂತ ಕಮೆಂಟ್ ಹಾಕಿ. ಈ ಜೀರೋ ಕ್ಯಾನ್ಸಲ್. ಇವೆರಡು ಇಂಟು ಮಾಡಿದ್ರೆ 80 ಇಂಟು 25 ಮಾಡಿದ್ರೆ 25 ಎಂಟ್ಲೆ ಎಷ್ಟಾಗುತ್ತೆ? 25 4 100, 8 ಡಬಲ್ 200 ಆಗುತ್ತೆ. ಸೊ ಇದೊಂದು ಜೀರೋ ಇಲ್ಲಿ ಕೊಟ್ಟುಬಿಡಿ. 2,000 ಆಗುತ್ತೆ. 2,000 ಇದೆಯಾ? 2,000 ಇದೆಯಾ? ಎಸ್, ಓಕೆ, ಇದೆ ಅನಿಸುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಕರೆಕ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತಕ್ಕಂಥ ನೋಡೋಣ. ಸೊ ಇದೊಂದಿದೆ ಕ್ವಶನ್ಸ್, ಇಲ್ಲಿ ನೋಡಿ. ಒಂದು ಓಕೆ, ಇನ್ನೊಂದು ಕ್ವಶನ್ಸ್ ಇಲ್ಲಿದೆ. ಏನಿದೆ ಅಂತಂದರೆ 250ರ 38% ಇದಕ್ಕೆ ಸಮನಾಗಿದೆ. ಏನಿದೆ? 250ರ 38%. ಸೇಮ್ ಪ್ರೊಸೀಜರ್ ನೋಡಿ. 250 38% ಅಂದರೆ ಯಾವ ರೀತಿ ಇರುತ್ತೆ? 38 ಡಿವೈಡೆಡ್ ಬೈ 100. ಸೊ ಈ ಜೀರೋ ಕ್ಯಾನ್ಸಲ್ ರೀ.
ಮತ್ತು ಇಲ್ಲಿ 5 ಇದೆ, ಇಲ್ಲಿ 10 ಇದೆ, ಅಂದ್ರೆ 5ರ ಮಗಿಲು ಭಾಗ 5 ಎರಡಲೇ 5 5 ಹೌದಾ. ಮತ್ತೆ 2 ಒಂದಲೇ 2 1 ಉಳಿಯುತ್ತೆ, 9 2 9. ಸೊ 19 8 95. ಸೊ ಇದು ಕೀ ಆನ್ಸರ್ ಇದೆಯಾ? ಎಸ್ ಇದೆಯಲ್ಲ, ಇದೆ ಆನ್ಸರ್. ತಿಳಿದೇ ಹೋದರೆ ಕಮೆಂಟ್ ಹಾಕಿ. 95 ಇಲ್ಲಿ ನೋಡಿ, ನಾನು ಹೇಳ್ತೀನಿ ಬೇಕಾದ್ರೆ. ಸೊ ಏನಿದೆ 250 ಇಂಟು 38 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಅಂದರೆ 100ಕ್ಕೆ ಅಂತ ಅರ್ಥ. ಈ ಜೀರೋ ಕ್ಯಾನ್ಸಲ್. ಹೌದಾ. ಇವೆರಡು ಯಾವ ಮಗಿಲಿ ಭಾಗ ಹೋಗುತ್ತೆ? 5ರಲ್ಲಿ. ಯಾಕೆ 0 ಇದೆ, ಇಲ್ಲಿ 5 ಇದೆ. 0 ಲಾಸ್ಟ್ 0 ಅಥವಾ 5 ಇದ್ದರೆ ಅದು ಬೇಕಾದ ನಂಬರ್ಲಿ 5ರಲ್ಲಿ ಹೋಗುತ್ತೆ. 5 ಎರಡಲೇ 5 5ಲಿ. ಮತ್ತು ಇಲ್ಲಿ 8 ಇದೆ, ಸರಿ ಸಂಖ್ಯೆ ಇದೆಯಲ್ಲ, ಇಲ್ಲಿ 2 ಇದೆ, 2ರಲ್ಲಿ ಭಾಗ ಹೋಗಲೇಬೇಕು. 2 2 2 2 9. 19 95 ಆಗುತ್ತೆ. ಸೊ 95 ಇದೆಯಾ? ಎಸ್, ಇದಕ್ಕೆ ಆನ್ಸರ್. ಸೊ ಹಾಗಾದರೆ ನಮ್ಮ ಇನ್ನೊಂದು ಕ್ವಶನ್ಸ್ಗೆ ಹೋಗೋಣ, ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ರಿ. ಎ ಮತ್ತು ಬಿಗಳ ನಡುವಿನ ಅನುಪಾತ 4:5 ಆಗಿದೆ. ಆಗಿದ್ದರೆ ಎಯ ವಯಸ್ಸು 20 ವರ್ಷಗಳು. ಹಾಗಾದರೆ ಬಿಯ ವಯಸ್ಸು ಅಲ್ಲಿದು ಬಿಯ ವಯಸ್ಸು ಎಷ್ಟು? ಎ ಮತ್ತು ಬಿ ರವರ ವಯಸ್ಸುಗಳ ನಡುವಿನ ಅನುಪಾತ 4:5 ಆಗಿದೆ. ಎಯ ವಯಸ್ಸು 20 ಆದರೆ ಬಿಯ ವಯಸ್ಸು ಎಷ್ಟು? ಎಸ್, ಈಜಿ ಕೇಳಿದಾರೆ ಕ್ವಶನ್ಸ್. ಎ ಮತ್ತು ಬಿದು, ಎ ಮತ್ತು ಬಿ ಇಲ್ಲಿ ನೋಡಿ, ಎ ಮತ್ತು ಬಿ 4:5 ಆಗಿದೆ. 4 5 ಆಗಿದೆ. ಎ ವಯಸ್ಸು 20, 4 ಪಟ್ಟಿದ್ದ ಒಂದು ಎಷ್ಟಾಗಿದೆ? 20 ಆಗಿದೆ. ಸೊ ಬಿ ಇದೆ ಎಷ್ಟಂತ ಕೇಳಿದ್ದಾರೆ. ಸೊ 4 ಎಷ್ಟಲೇ 20 ಆಗುತ್ತೆ ನೋಡಿ, 4 5 20. ಸೊ 5 ಎಷ್ಟಲೇ 5 5 ಎಷ್ಟಾಗುತ್ತೆ? 25. ಸೊ 4ಕ್ಕೆ 5ರಲ್ಲಿ ಎಂಟು ಮಾಡಿವಲ್ಲ, ಇದು 5 ಇದೆ, 5ಕ್ಕೂ 5ರಲ್ಲೇನೆ ಮಾಡಿ, 5 5 25. ಹಾಗಾದರೆ ಬಿಯ ವಯಸ್ಸು ಎಷ್ಟಪ್ಪ ಅಂದರೆ 25. ಸೊ ಕೀ ಆನ್ಸರ್ ಇದೆಯಾ ನೋಡಿ, ಚೆಕ್ ಮಾಡ್ಕೊಳ್ಳಿ. ಎಸ್, ಓಕೆ ಇದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್. ಸೊ ಸೇಮ್ ಪ್ರೊಸೀಜರ್ ಇದೆ, ಅದನ್ನು ನೋಡೋಣ. ಎ ಮತ್ತು ಬಿ ರವರ ವಯಸ್ಸುಗಳ ನಡುವಿನ ಅನುಪಾತ 5:2 ಆಗಿದ್ದರೆ ಬಿಯ ವಯಸ್ಸು 18 ಆದರೆ 18 ವರ್ಷಗಳು ಆಗಿದ್ದರೆ ಎಯ ವಯಸ್ಸು. ಸೇಮ್ ಪ್ರೊಸೀಜರ್ ಇದೆ. ಯಾರಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸನ್ನು ಹಾಕಿ. ಎ ಮತ್ತು ಬಿ ಹೌದಲ್ಲ, 5:2 ಆಗಿದೆ. ಬಿಯ ವಯಸ್ಸು 18 ಆಗಿದ್ದರೆ ಎಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಡೆಡ್ ಈಜಿ ಇದೆಯಲ್ಲ, 2 9 18. ಸೊ 5 9 ಎಷ್ಟಾಗುತ್ತೆ? 5 9. ಯಾಕೆ ಇಲ್ಲಿ 9ರಲ್ಲಿ ಮಾಡಿರಲ್ಲ, ಇಲ್ಲಿ ಕೂಡ 9ರಲ್ಲಿ ಮಾಡಿ. 5 9 45. ಸೊ ಇದು ಕೀ ಆನ್ಸರ್ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥ ಚೆಕ್ ಮಾಡುವ ಸಮಯ ನೋಡಿ. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. 45 ಇದೆಯಾ? ಎಸ್ 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 ಎಸ್. ಸೊ 45 ಇದೆಯಲ್ಲ, ಎಸ್, ಓಕೆ, ಇದೆ ಆನ್ಸರ್. ಸೊ ಹಾಗಾದರೆ ಇನ್ನೊಂದು ಕ್ವಶನ್ಸ್ ನೋಡುವ ಸಮಯ ನೋಡಿರೋಣ. ಎಸ್, ಗಮನಿಸಲಿ. ಎ ಮತ್ತು ಬಿ ಎ ಇಷ್ಟು ಬಿ, ಎ ಅನುಪಾತ ಬಿ 3:5 ಮತ್ತು ಸಿ ಅನುಪಾತ ಡಿ 2:3 ಆಗಿದ್ದರೆ ಎ ಇಷ್ಟು ಬಿ ಇಷ್ಟು ಸಿ ಇದಕ್ಕೆ ಸಮನಾಗಿದೆ. ಸೊ ಇದಕ್ಕೆ ಯಾರಾದರೂ ಕೀ ಆನ್ಸರ್ ಗೊತ್ತಿದೆ ಅಂತ ಹಾಕಿ. ಎ ಇಷ್ಟು ಬಿ ಅಂದರೆ 3:5, ಸಿ ಇಷ್ಟು ಡಿ ಅಂದರೆ 2:3 ಆಗಿದ್ದರೆ ಎ ಇಷ್ಟು ಬಿ ಇಷ್ಟು ಸಿ ಇದಕ್ಕೆ ಸಮನಾಗಿದೆ. ಇದಕ್ಕೆ ಸಮಾನೋ ಅಥವಾ ಇದಕ್ಕೆ ಸಮಾನ. ಇದಕ್ಕೆ ಇಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕಪ್ಪ ಅಂದರೆ ನೋಡಿ, ಎ ಬಿ ಸಿ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ಕೆಳಗಡೆ ಬರ್ತೀನಿ. ಎ ಬಿ ಸಿ. ಸೊ ಎ ಬಿ ಸಿ, ಎ ಇಷ್ಟು ಬಿ ಅಂದರೆ ಏನಿದೆ? 3:5 ಇದೆಯಲ್ಲ, ಇಲ್ಲಿ 3 ಡಿ, ಇಲ್ಲಿ 5 ಡಿ. ಸಿ ಇಷ್ಟು ಡಿ ಇಲ್ಲ, ಇದು ಬಿ ಇಷ್ಟು ಸಿ ಆಗಬೇಕು. ಇದು ಬಿ ಇಷ್ಟು ಸಿ, ಸಾರಿ, ಬಿ ಇಷ್ಟು ಸಿ ಇದೆ, 2:3 ಆಗಿದೆ. ಬಿ ಇಷ್ಟು 3 2:3 ಅಂತ ಮಾಡ್ಕೊಳ್ಳಿ.
ಸ್ವಲ್ಪ ಗಮನಿಸ್ರಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ A:B:C ಅಂತ ಹಾಕೋರಿ. A:B ಏನಿದೆ ನೋಡೋಣ, 3:5 ಇದೆ. ಎಸ್, ಓಕೆನಾ? 3:5 ಇದೆಯಲ್ಲ, ಇದು ನೋಡಿ 3:5. B:C ಎಷ್ಟಿದೆ? B:C, ಇದು B:C ಎಷ್ಟಿದೆ ನೋಡಿ, B:C ಆಗಬೇಕಿದೆ. ಇದು B:C ಏನಾಗಿದೆ? 2:3 ಆಗಿದ್ದರೆ ABC-ರವರ ಅನುಪಾತ ಎಷ್ಟು? ಸೊ B:C ಏನಿದೆ? 2:3 ಇದೆ. ಓಕೆನಾ? ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಹಿಂದಿನ ನಂಬರ್ ಇಟ್ಕೋರಿ, 5 ಇಟ್ಕೊಳ್ಳಿ. ಸೊ ಇಲ್ಲಿ ಏನೂ ಇಲ್ಲ ಅಂತ ಈ ನಂಬರ್ ಮುಂದಿನ ನಂಬರ್ ಇಟ್ಕೋರಿ, ಇಟ್ಕೋ. ಸೊ ಈಗ ಎಂಟ್ರಿ ಮಾಡ್ಕೊ. 3 2 6, 5 2 10, 5 3 15. ಸೊ ಇಲ್ಲಿ ಏನು ಬಂತು? 6:10:15. ಇವು ಮೂರು ಒಂದೇ ಮಗ್ಗಿಲಿ ಭಾಗ ಹೋಗ್ತವೆ ಅಂದರೆ 6:5:15 ಒಂದೇ ಮಗ್ಗಿಲಿ ಹೋಗು. ಸೊ 6 15 ಹೋಗ್ತದೆ ಸರ್, 10 ಹೋಗಲ್ರಿ, ಬಿಟ್ಬಿಡ್ಬೇಕು. 10 15 ಹೋಗ್ತದೆ ಸರ್, 6 ಹೋಗಲ್ರಿ, ಬಿಡ್ಬೇಕು. ಸೊ ಫೈನಲ್ ಆನ್ಸರ್ ಇದೇನಂತ 6:10:15. ಕೀ ಆನ್ಸರ್ ಇದೆ 6:10:15 ಇದೆಯಲ್ಲ, ಇವರ ಆನ್ಸರ್ 6:10:15. ಎಸ್. ಓಕೆ, ಇದೇ ಥರ ಇನ್ನೊಂದು ಕ್ವಶನ್ಸ್ ಇಲ್ಲಿ ಕೊಡೋಣ ನೋಡಿ. ಸೊ ಇದನ್ನು ಕೂಡ C:D ಅಲ್ಲ, B:C ನೋಡಿ. A:B = 11:7 ಆದರೆ B:C = 4:19 ಆಗಿದ್ದರೆ A:B:C ಇದಕ್ಕೆ ಸಮನಾಗಿದೆ. ಸೊ ಇದಕ್ಕೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟನ್ನು ಹಾಕಿ ನೋಡಿ. ಒಂದು ಸ್ವಲ್ಪ ಗಮನಿಸ್ರಿ. A:B:C. A:B ಅಂದರೆ ಏನಿದೆ? 11:7. 11:7. B:C ಏನಿದೆ? B:C 4:19. 4 ಕೇಳಬೇಕು, 4:19. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಯಾವ ನಂಬರ್ ಬರೀರಿ? ಈ ನಂಬರನ್ನು ಬರೀರಿ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಈ ಮುಂದಿನ ನಂಬರನ್ನ ಬರೀರಿ, 4 ಬರೀರಿ. ಸೊ ಇವೆಲ್ಲವನ್ನು ಎಂಟ್ರಿ ಮಾಡ್ಕೊರಿ. 11 4 44, 7 4 28, 19 133 ಅನುಪಾತ ಕೊಟ್ಟುಬಿಡಿ. ಸೊ ಈ ಮೂರು ಒಂದೇ ಮಗ್ಗಿಲಿ ಭಾಗ ಹೋಗ್ತಾವ್ರಿ. ಹೋಗ್ತಿದ್ರೆ ಭಾಗ ಹೊಡೀರಿ, ಹೋಗಲ್ಲ ಅಂದರೆ ಅಷ್ಟೇ ಹೇಳಿ. ಇಷ್ಟೇ ಕೀ ಆನ್ಸರ್ ಇದೆಯಾ? ಎಸ್, ಇದೆಯಲ್ಲ, ಇದೆಯಾ ನಿಮ್ಮ ಕೀ ಆನ್ಸರ್. ಭಾಗ ಹೋದರೆ ಭಾಗ ಹೊಡಿ, ಭಾಗ ಹೋಗಲಿಲ್ಲ ಅಂತಂದರೆ ಭಾಗ ಹೊಡಿಬೇಡಿ. ಎಸ್. ಇಲ್ಲೊಂದು ಸ್ವಲ್ಪ ಇದು ಬರ್ರಿ, 8 7 × 12 + 11 ಇದರ ಬೆಲೆ ಎಷ್ಟು? ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ, 7 × 22 × 11 ಇದರ ಪ್ಲಸ್, ಇದರ ಬೆಲೆ ಎಷ್ಟು? ಒಂದು ಸ್ವಲ್ಪ ಗಮನಿಸ್ರಿ. ಇದಕ್ಕೆ ಬೇಸಿಕ್ಕನ್ನು ಕೊಡ್ತೀನಿ. ಇದು ಬೇಸಿಕ್ ಗೊತ್ತಿರಬೇಕಾದ್ರೆ ಏನು ಗೊತ್ತಿರಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ಸ್ವಲ್ಪ ಗಮನಿಸ್ರಿ. ಎಸ್. ಸೊ ಇಲ್ಲಿ ನೋಡಿ ಏನಿದೆ? 7 × 22 + 11 ಇದೆಯಲ್ಲ. ಸೊ ಇದು ಗೊತ್ತಿರ್ಬೇಕಾದ್ರೆ ಫಸ್ಟ್ ಏನು ಗೊತ್ತಿರಬೇಕು ನಮಗೆ ಅಂತಕ್ಕಂಥದ್ದು ಬೇಸಿಕ್ಕನ್ನು ಹೇಳ್ತೀನಿ. ಸೊ ಬೋಡೋಮಸ್ ಪ್ರಾಪರ್ಟಿ ಗೊತ್ತಿರಬೇಕು. BODMAS. ಸೊ B ಅಂದರೆ ಏನು? ಬ್ರ್ಯಾಕೆಟ್. O ಅಂದರೆ ಆಫ್, D ಅಂದರೆ ಡಿವಿಷನ್ ಅಂದರೆ ಭಾಗಾಕಾರ, M ಅಂದರೆ ಮಲ್ಟಿಪ್ಲಿಕೇಶನ್, ಹೌದಾ? A ಅಂದರೆ ಎಡಿಷನ್, S ಅಂದರೆ ಸಬ್ಸ್ಟ್ರಾಕ್ಷನ್. ಸೊ ಹಾಗಾದರೆ ಭಾಗಾಕಾರ, ಗುಣಾಕಾರ, ಪ್ಲಸ್ಸು, ಮೈನಸ್. ಸೊ ಫಸ್ಟ್ ಕ್ವಶನ್ ಇದು ಇದ್ರೆ ಇದು ಮಾಡ್ಕೋಬೇಕು, ಕೊಟ್ಟಿಲ್ಲ ಅಂದರೆ ಇದು ಮಾಡ್ಕೋಬೇಕು, ಕೊಟ್ಟಿಲ್ಲ ಅಂದರೆ ಇದು ಮಾಡ್ಕೋಬೇಕು, ಕೊಟ್ಟಿಲ್ಲ ಅಂದರೆ ಇದು. ಸೊ ಫಸ್ಟ್ ಇಂಟು ಕೊಟ್ಟಿದ್ದಾರೆ, ಇಂಟು ಮಾಡ್ಕೊಳ್ಳೋಣ. 22 × 7 + 11 ಇದೆಯಲ್ಲ, 7 × 22 ಅಂದರೆ ಒಂದೇ. 22 7 2 14, ಒಂದು ಕ್ಯಾರಿ, 154 ಆಗುತ್ತೆ, + 11
165 ಆಗುತ್ತೆ. ಮೊದಲು ಇವೆರಡಕ್ಕೂ ಎಂಟ್ರಿ ಮಾಡ್ಕೊಡಿ, ಯಾಕೆ ಬೋರ್ಡಮಸ್ ಪ್ರಾಪರ್ಟಿ ಪ್ರಕಾರ 27 ಇಂಟು 7 154 ಆಗುತ್ತೆ. ಸೊ ಪ್ಲಸ್ 11 165 ಆಗುತ್ತೆ. ಸೊ ಇಂಟು ಬರಬೇಕ್ರಿ ಸರ್, ಇಂಟು ಬರ್ಲಿಂಗ್ ಕೆಲಸ ಆಗಲ್ಲ. ಸೊ 165 ಕ್ಯಾನ್ಸಲ್ ಇದೆ ನೋಡೋಣ. 165 ಎಸ್ ಕಿ ಆನ್ಸರ್ ಇದೆ, ಇದೇ ಆನ್ಸರ್ ಇಂಟು ಫಸ್ಟ್ 7 ಇಂಟು 22 ಪ್ಲಸ್ 11 ಇವೆರಡು ಇಂಟು ಮಾಡ್ಕೊಳ್ಳಿ. ನೀವೇನೋ ಇವೆರಡು ಮಾಡ್ಕೊಂಡ್ರೆ ರಾಂಗ್ ಆನ್ಸರು. ಬೋರ್ಡಮಸ್ ಪ್ರಾಪರ್ಟಿ ಪ್ರಕಾರವಾಗಿ ಹೇಳಿದ್ದೀನಿ. 27 154 ಪ್ಲಸ್ 11 ಎಷ್ಟಾಗುತ್ತೆ? 165 ಆಗುತ್ತೆ. ಸೊ ಅದೇ ರೀತಿಯಾಗಿ ಇದೊಂದು ಕ್ವಶನ್ಸ್ ಏನಿದೆ ಅಂತಂದರೆ ಒಂದು ಸ್ವಲ್ಪ ಗಮನಿಸ್ರಿ. 81 ಡಿವೈಡೆಡ್ ಬೈ 3 ಇಂಟು 27 ಡಿವೈಡೆಡ್ ಬೈ 3 ಈ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ಗೆ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಿ? ಭಾಳ ಈಜಿ ಇದೆ. 3 3 9 27 ಹೌದಾ? ಸೊ ಈ 3 3 9 27 9 9 81 ಕೀ ಆನ್ಸರಲ್ಲಿ ಇಲ್ಲ. ಸೊ ಇಲ್ಲಿ ಕೀ ಆನ್ಸರ್ ಕೊಡಿ. ಸೊ ಆನ್ಸರು 81 ತಿಳಿತಾ? ಇನ್ನೊಮ್ಮೆ ಬೇಕಾದರೆ ಹೇಳ್ತೀನಿ. ಕೀ ಆನ್ಸರ್ ಯಾಕೋ ರಾಂಗ್ ಆಗಿದೆ, ಇಲ್ಲಿ ತಪ್ಪೋದು ಕೊಡಬಾರ್ದು. ಸೊ ಏನಪ್ಪ ಮಿಸ್ಟೇಕ್ ಆಗಿರ್ಬೋದು. 81 ಡಿವೈಡೆಡ್ ಬೈ 3 ಇಂಟು 27 ಡಿವೈಡೆಡ್ ಬೈ 3 3 3 3 ಸೊ ಕೀ ಆನ್ಸರ್ ಇರ್ಬೋದು. 3 9 ಸಾರಿ 3 2 6 2 ಉಳಿತು 7 ಒಂದಿದೆ 3 7 3 1 3 9 27 9 ಎಷ್ಟಾಗುತ್ತೆ? ಸಾರಿ 27 9 7 9 63 6 ಕ್ಯಾರಿ 9 18 6 18 6 24 243 ಕೀ ಆನ್ಸರ್ ಇದೆಯಲ್ಲ. ಸಾರಿ ಅದು ಸ್ವಲ್ಪ ಭಾಗವಡೆ ತಪ್ಪಾಗಿತ್ತು. ಸೊ 243 ಇವರ ಆನ್ಸರ್. ಓಕೆ, ಭಾಳ ಗಡ್ಬಡ ಮಾಡೋದು ಹಿಂಗೆ ಆಯ್ತು ನೋಡ್ರಿ. ಸೊ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಸೇಮ್. 12 ಇಂಟು 18 ಮೈನಸ್ 12. ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಮೊದಲ ಬೋರ್ಡಮಸ್ ಪ್ರಾಪರ್ಟಿ ಪ್ರಕಾರ ಇಂಟು ಮಾಡ್ಕೊಳ್ಳಿ, ಆಮೇಲೆ ಮೈನಸ್ ಮಾಡ್ಕೊಳ್ಳಿ. 12 ಇಂಟು 18 ಎಷ್ಟಾಗುತ್ತೆ? 18 36 3 ಕ್ಯಾರಿ 18 1 18 3 21 216 ಆಗುತ್ತೆ. 12 ಇಂಟು 18 ಬರದೇ ಹೋದರೆ ಸಿಂಗಲ್ ಮೆಥಡಲ್ಲಿ ಮಾಡಿ. ನೀವು ಹೆಂಗಪ್ಪ ಮಾಡೋದು ಅಂತಂದರೆ ಗಮನಿಸ್ರಿ. ನೋಡಿ ಹೆಂಗೆ ಮಾಡೋದು. 12 ಇಂಟು 18 ಮೈನಸ್ 12. ಸೊ ಮೊದಲು ಇವೆರಡು ಇಂಟು ಮಾಡ್ಕೊಡಿ. ಯಾವ ರೀತಿ ಮಾಡೋದು ನೋಡಿರಿ. 18 ಇಂಟು 12 ನೋಡಿ 2 8 16 ಕ್ಯಾರಿ 1 2 1 2 ಇದೊಂದು 36 ಬರುತ್ತೆ. ಪ್ಲಸ್ 1 8 8 1 1 1 ಕೂಡಿಸ್ಕೊಂಬಿಡಿ 6 8 3 11 1 ಕ್ಯಾರಿ 1 1 216 ಆಗುತ್ತೆ. ಮೈನಸ್ 12 ಕಳೀರಿ. 216ರಲ್ಲಿ 12 ಕಳೆದ್ರೆ ಎಷ್ಟು ಬರುತ್ತೆ? 204 ಬರುತ್ತೆ. ಕೆ ಆನ್ಸರ್ಲಿದೆಯಾ? ಎಸ್. ಓಕೆ, 204 ಇದೆ. ಎಸ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್. ಅನುಪಾತ ಅಂತ ಬಂದಿದೆ, ಸ್ವಲ್ಪ ಭಾಳ ಈಜಿ ಇದೆ ನೋಡಿ. ಎಸ್, ಓಕೆ. ಅನುಪಾತ ಏನೇನಿದೆ ಅಂತ ನೋಡೋಣ. ಎರಡು kg 680 ಗ್ರಾಮರ ಅನುಪಾತವಿದೆ. ಸೊ ಈ ಕೆ ಜಿದನ್ನು ಮೊದಲು ಏನು ಮಾಡ್ಕೊರಿ, ಗ್ರಾಮಲ್ಲಿ ಕನ್ವರ್ಟ್ ಮಾಡ್ಕೊರಿ. ಹಾಗಾದರೆ 1 ಕೆ ಜಿಗೆ ಎಷ್ಟು ಗ್ರಾಮು? 1000 ಗ್ರಾಮ್. ಹಾಗಾದರೆ 2 kgಗೆ 2000 ಗ್ರಾಮ್ ಆಗುತ್ತೆ. ಅನುಪಾತ 690. ಸೊ ಹಾಗಾದರೆ ಇವೆರಡು ಒಂದೇ ಮಗಿಲ್ ಬಾಗುತ್ತಾವೆ. ಈ ಜೀರೋ ಕ್ಯಾನ್ಸಲ್. ಇಲ್ಲಿ 200 ಉಳಿತು, ಇಲ್ಲಿ 69 ಉಳಿತು. ಇವೆರಡು ಒಂದೇ ಮಗಿಲ್ ಭಾಗ ಹೋಗ್ತವೇನ್ರಿ? 200 ಅನುಪಾತ 69 ಭಾಗ ಹೋಗಲ್ಲ ಸರ, ಬಿಟ್ಬಿಡಿ, ಇದೆ ಆನ್ಸರ್.
ಬಾಗ್ ಹೋದು ಅಂದ್ರಿ ಸರ್, ಬಾಗ್ ಹೊಡೀರಿ, ಬೇಕಾದ ನಂಬರ್ಲೆ ಬಾಗ್ ಹೋಗ್ಲಕ್ಕ ಬಾಗ್ ಹೊಡಿ. ಬಾಗ್ ಹೋಗಲ್ ಸರ್, ಬಿಟ್ಬಿಡಿ. ಹೌದಲ್ಲ, ಬಾಗ್ ಹೋದ್ರೆ ಬಾಗ ಹೊಡಿ, ಬಾಗ ಹೋಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡಿ. ಹೌದಲ್ಲ. ಸೊ ಹಾಗಾಗಿ ಬಾಗ್ ಹೊಡ್ರಿ. ಈ ಸಮಾಜದೊಳಗೆ ಹಠಕ್ಕೆ ಬಿದ್ದು ನಮಗೇನಾದ್ರು ಅಪಮಾನ ಆದ ಸಾಧಿಸೋಕ್ಕಿಂತ ಹಠಕ್ಕೆ ಬಿದ್ದು ಸಾಧಿಸೋರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ನೀವು ಹಠಕ್ಕೆ ಬಿದ್ದಾಗ ಮಾತ್ರ ಸಾಧನೆ ನಿಮ್ಮದಾಗುತ್ತೆ. ಇಲ್ಲ ನೋಡಿ, 12, 18, 21 ಮಸಾವನ್ನು ಕಂಡುಹಿಡಿಯಿರಿ. 18, 12, 15, 18 ಮತ್ತು 21 ಮಸ ಅಂದರೆ ಏನಪ್ಪ ಅಂದ್ರೆ ಇವಷ್ಟು ಮಗ್ಗಿ 12, 15, 18 ಮಗ್ಗಿ ಒಂದೇ ಮಗ್ಗಿಲಿ ಬಾಗ್ಬೋದು. ಯಾವ ಮಗ್ಗಿಲಿ ದೊಡ್ಡ ಮಗ್ಗಿಲೆ ಬಾಗ್ಬೋದು ಅದೇ ಮಾಸ. ಸೊ ಯಾವ ರೀತಿ ಮಾಡೋದು ಅಂತಕ್ಕಂಥ ನೋಡಿ ಇಲ್ಲಿ. ಸೊ ಗಮನಿಸ್ರಿ, ಏನೇನಿದೆ, 12, 15, 18, 21 ಮಸಾವೇನು. ಸೊ ಇವೆಲ್ಲ ಯಾವ ಮಗ್ಗಿಲೆ ಬಾಗುತ್ತೆ? 3ಲೇ ಬಾಗುತ್ತಾ? 3 4, 3 5, 3 6, 3 7. ಇವೆಲ್ಲವೂ ಒಂದೇ ಮಗ್ಗಿಲಿ ಯಾವ್ದಾರು ಸರ್ 4 ಮತ್ತು 6 ಭಾಗ ಹೋಗುತ್ತೆ, ಬೇಡ. ಇವೆಲ್ಲ ಒಂದೇ ಮಗ್ಗಿಲಿ ಭಾಗ ಹೋಗ್ತಾ ನೋಡ್ರಿ, ಹೋಗಲ್ಲ. ಯಾವುದೇ ಮಗ್ಗಿಲಿ ಹೋಗಲಿ. 4, 5, 6, 7 ಎಲ್ಲ ಒಂದೇ ಮಗ್ಗಿಲಿ ಭಾಗ ಹೋಗಿ ಒಂದರಲ್ಲೇ ಹೋಗ್ತಾರೆ. ಜಗತ್ತಿನ ಎಲ್ಲ ನಂಬರು ಒಂದರಲ್ಲೇ ಹೋಗ್ತಾರೆ, ಒಂದರಲ್ಲೇ ಬೇಡ. ಸೊ 4, 5, 6, 7 ಒಂದೇ ಮಗ್ಗಿಲಿ ಭಾಗ ಹೋಗುತ್ತಾವ? ಹೋಗಲ್ಲ. ಹಾಗಾದ್ರೆ ಮಸ ಹೈಯೆಸ್ಟ್ ಎಷ್ಟಪ್ಪ? 3. 12, 15, 18 ಮತ್ತು 21 ಮಸ ಯಾವುದಪ್ಪ ಅಂತಂದ್ರೆ ನಿಮಗೆ ಕಂಪಲ್ಸರಿಗೆ ಯಾವುದಾಗುತ್ತೆ? 3. ಸೊ ಕೀ ಆನ್ಸರ್ ಇದೆಯಾ? ಎಸ್, 3 ಇದೆಯಲ್ಲ, 3 ಇದೆ ಆನ್ಸರ್. ಸೊ ಇವೆಲ್ಲ ಕ್ವಶನ್ಸ್ಗಳು ಇದಾವೆ, ನಿಮ್ಮ ಅಗ್ನಿವೀರ ಎಕ್ಸಾಮಲ್ಲಿ ಕೇಳಿದಂಥ ಒಂದು ವಂಡರ್ಫುಲ್ ಆದ ಕ್ವಶನ್ಸ್ಗಳು. ಅಗ್ನಿವೀರ ಎಕ್ಸಾಮಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಬೇಕಾದರೆ ನೀವು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿ. ಸೊ ಅದೇ ರೀತಿಯಾಗಿ ಇದೊಂದು ಕ್ವಶನ್ಸ್ ಇದೆ, 2 ಮತ್ತು 3ರ ಮಸವೇನು? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಹೌದಾ? ಸೊ ದಯಮಾಡಿ ಹೇಳೋದಾದ್ರೆ ಓದಿ. ಯಾಕಪ್ಪ ಅಂತಂದರೆ ನಮ್ಮ ಜೀವನದಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂತಂದರೆ ನಮ್ಮ ಜೀವನ ರೂಪಿಸ್ಕೊಳ್ಳೋದು. ಯಾರೋ ಏನೋ ಅಂದ್ರಂದರೆ ಸುಮ್ಮನೆ ಬಿಡಬೇಡಿ. ಎಸ್, ಹಾಗಾದರೆ 2 ಮತ್ತು 3ರ ಮಸವೇನು? ಸೊ 2 ಮತ್ತು 3 ಯಾವ ಮಗ್ಗಿಲಿ ಭಾಗ ಹೋಗ್ತಾವ? ಸರ್ ಯಾವುದೇ ಮಗ್ಗಿಲಿ ಭಾಗ ಹೋಗಲ್ರಿ, ಒಂದರಲ್ಲಿ ಭಾಗ ಹೋಗ್ತಾವ. 1 2 2, 1 3 3. ಓಕೆ, ಇದು ಯಾವುದೂ ಮಗ್ಗಿಲಿ ಭಾಗ ಹೋಗಲ್ಲ ಇದು. ಹಾಗಾಗಿ ಇದು ಹೈಯೆಸ್ಟ್ ಮಸ ಯಾವುದಪ್ಪ ಅಂದ್ರೆ 1. ಸೊ ಹೈಯೆಸ್ಟ್ ಮಸನೇ ಯಾವುದಪ್ಪ ಅಂತಂದರೆ 1 ಆಗ್ತದೆ. ಸೊ ಬೇಕಾದರೆ ಗಮನಿಸ್ರಿ. ಯಾಕಪ್ಪ ಅಂದರೆ ಯಾವುದೇ ಮಗ್ಗಿಲಿ ಭಾಗ ಹೋಗಲ್ಲ ಅಂದ್ರೆ ಅದು ಹೈಯೆಸ್ಟ್ ಮಸ ಯಾವುದಪ್ಪ? 1 ಆಗಿರುತ್ತೆ. ಅವೆರಡು ಯಾವುದೇ ನಂಬರ್ ಭಾಗ ಹೋಗಲ್ಲ ಸರ್. 100 × 100, 100 + 107 ಅದು ಭಾಗ ಹೋಗಲ್ಲ ಸರ್. ಅದ್ರ ಮಸ ಇಟ್ಟರೆ 1. 1000 + 3396 ಅದು ಮಗ್ಗಿಲಿ ಭಾಗ ಹೋಗಲ್ಲ, ಅದ್ರ ಮಸ ಎಷ್ಟು? 1. ಯಾವುದೇ ಮಗ್ಗಿಲಿ ಭಾಗ ಹೋಗದೇ ಇದ್ದರೆ ಆ ಸಂಖ್ಯೆಯ ಮಸ ಏನಾಗಿರ್ತದಪ್ಪ ಅಂತಂದರೆ 1 ಆಗಿರ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್. 0.64 ಇದರ ಭಿನ್ನರಾಶಿಯ ರೂಪವೇನು? ಸರ ಪಾಯಿಂಟ್ ಇದೆ, ಹೆಂಗೆ ಮಾಡೋದು? ಭಿನ್ನರಾಶಿ ಅಂದರೆ ಅಂಶ ಮತ್ತು ಛೇದವನ್ನು ಬರೆಯೋದ್ರಿ. ಭಿನ್ನರಾಶಿಯ ರೂಪ ಏನಪ್ಪ ಅಂದ್ರೆ ಅಂಶ ಮತ್ತು ಛೇದವನ್ನು ಏನು ಮಾಡೋದು? ಬರೆಯೋದು. ಸೊ ಇಲ್ಲಿ ಯಾವ ರೀತಿ ಬರೆಯೋದು? 0.64 ಎಷ್ಟು ಬಿಟ್ ಪಾಯಿಂಟ್ ಇದೆ? 2 ಬಿಟ್ ಪಾಯಿಂಟ್ ಇದೆಯಲ್ಲ. ಸೊ ಹಾಗಾದ್ರೆ ಈ 64 ಇಟ್ಕೊಳ್ಳಿ, 2 ಬಿಟ್ ಪಾಯಿಂಟ್ ಇದೆ, 2 0 ಇಟ್ಕೊಳ್ಳಿ. 64 / 0 ಯಾಕೆ 00 ಕೊಟ್ಟೇವಿ? 2 ಬಿಟ್ 0 ಸರ್. 2 ಬಿಟ್ ಪಾಯಿಂಟ್ ಇದೆ, 2 ನಂಬರ್ ಬಿಟ್ ಸರ್. 3 ಬಿಟ್ ಪಾಯಿಂಟ್ ಇದ್ದರೆ 3 0 ಕೊಡಿ ಸರ್. ಒಂದೇ ಬಿಟ್ ಪಾಯಿಂಟ್ ಇದೆ, ಒಂದೇ 0. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸರ್, ಇದು ಯಾವುದೂ ಕೀ ಆನ್ಸರಲ್ಲಿ ಇಲ್ಲ. ಇಲ್ಲಿ 4/26 ಇದೆ, 16/25 ಇದೆ, 1/4 ಇದೆ, 8/20 ಇದೆ, 25 ಇದೆ. ಸೊ ಡೋಂಟ್ ವೆರಿ, ಇವೆರಡು ಯಾವ ಮಗ್ಗಿಲೆ ಭಾಗ ಹೋಗ್ತಾವಲ್ಲ ಆ ಮಗ್ಗಿಲೆ ಭಾಗ ಬಿಡಿರಿ, ಈ ಆನ್ಸರ್ ಬರುತ್ತೆ. ಸೊ ಯಾವ ಮಗ್ಗಿಲೆ ಭಾಗ ಹೋಗ್ತಾವೆ ಗೊತ್ತಿಲ್ಲರಿ ಸರ್. ಸೊ ಗೊತ್ತಿಲ್ಲ ಅಂದರೆ ಕಲಿಯೋದು ಇಂಪಾರ್ಟೆಂಟ್.
ಸೊ ಲಾಸ್ಟ್ 4 ಇದೆ, ಲಾಸ್ಟ್ 0 ಇದೆ. ಇವೆರಡು ಯಾವ ಮುಗಿಲೆ ಭಾಗ ಹೋಗ್ತಾವೆ ಅಂತಂದ್ರೆ ಲಾಸ್ಟ್ ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಅಥವಾ ಲಾಸ್ಟ್ 0 ಇದ್ದರೆ ಅವೆಲ್ಲ ಯಾವ ಮುಗಿಲೆ ಭಾಗ ಹೋಗ್ತವೆ ಅಂತ 2ರಿಂದ ಭಾಗ ಹೋಗುತ್ತವೆ. ಇವೆರಡು ನಂಬರ್ಗಳು 2ರಲ್ಲೇ ಭಾಗ ಕೊಡಿ. 2 5 ಈ 0 ಇಲ್ಲಿ 2 5 ನೋಡಿ. 2 3 ಏನು ಉಳಿಲಿಲ್ಲ. 2 4 ಇದೆ, 2 32 50. ಸರ ಕೀ ಆನ್ಸರ್ ಹೋಗಿ ಇಲ್ರಿ ತಮ್ಮ. ಹಾಗಾದ್ರೆ ಇವು 2 ಮತ್ತೆ ಭಾಗ ಹೋಗ್ತಾವೆ ರೀ. ಅಲ್ಲ, ಲಾಸ್ಟ್ ಸರಿ ಸಂಖ್ಯೆ ಇದೆ, ಲಾಸ್ಟ್ 0 ಇದೆ. 2 1 2 1 ಉಳಿತು, 2 ಇದೆ 12 ಆಯಿತು. 2 6 2 25 ಆಗುತ್ತೆ 50. 16/25. ಸೊ 16/25 ಕೀ ಆನ್ಸರ್ ಇದೆಯಾ? ಎಸ್ ಇದೆಯಲ್ಲ, ಇದೇ ಆನ್ಸರ್ ನಿಮ್ಮದು. ಸೊ ಈ ರೀತಿಯಾದ ನಿಮ್ಮ ಅಗ್ನಿವೀರ ಎಕ್ಸಾಮ್ ಪರೀಕ್ಷೆಯ ಸ್ವಲ್ಪ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಇನ್ನೂ ಹಲವಾರು ನಿಮಗಿರ್ತಾವೆ. ಸೊ ಬೇಕಾದರೆ ಮುಂದಿನ ಸೆಕ್ಷನಲ್ಲಿ ನಾನು ನಾಳೆ ಬೆಳಗ್ಗೆ ಮತ್ತೆ ಕ್ಲಾಸನ್ನು ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಅಗ್ನಿವೀರ ಎಕ್ಸಾಮ್ ಎಲ್ಲರೂ ಪಾಸಾಗಿ ದಯಮಾಡಿ ಕಳೆವು ಕೊಡಿಸೋ ಗುಣಾಕಾರ ಭಾಗಾಕಾರ ಕಲ್ತೋರಿ. ಅಗ್ನಿ ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಇದೆ ಅಂತ ಹೊಟ್ಟೆ ತಲೆ ಕೊಡಿಸ್ಕೋಬೇಡ್ರಿ. ಫೈನಲ್ ಆಗಿ ಇನ್ನೂ ಕ್ವಶನ್ಸ್ಗಳನ್ನು ಬಿಡಿಸೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು.